ಇಂದ ಟೀ ಕುಡ್ಕೊಂಡು ಡೈರೆಕ್ಟ್ ಲಲಿತ್ಪುರಕ್ಕೆ ಬಂದ್ವಿ. ಲಲಿತ್ಪುರ ಇನ್ನೇನು ಯು ಪಿ ಎಂಡ್ ಆಗುತ್ತೆ ಏನೋ ಒಂದು 30 ಕಿಲೋಮೀಟ್ರಲ್ಲಿ. ಅದಕ್ಕೋಸ್ಕರ ಯು ಪಿಯಲ್ಲಿ ನೋಡ್ರಿ ಡೀಸೆಲ್ ಬಂದು 88, ಅಂದರೆ ಬೇರೆ ಕಡೆ ಎಲ್ಲ 87 ಇತ್ತು. ಇಲ್ಲಿ ಬಾರ್ಡ್ರ್ ಆಗಿರೋದ್ರಿಂದ ಇಲ್ಲಿ ₹1 ಜಾಸ್ತಿ ಇದೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ಗೊತ್ತಾದರೆ. ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಪ್ರತಿಯೊಂದು ಟ್ರಿಪ್ ಇಲ್ಲೇ ನಾವು ಡೀಸೆಲ್ ಹಾಕ್ಸ್ಕೊಳ್ಳೋದು. ಗ್ಯಾಸ್ ಇಸ್ಕೊಂಡು 1-2 ಸಾವಿರ ಬಾರ್ಡ್ರ್ ರೋಡ್ ಖರ್ಚಿಗೆ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ನಮ್ಮ ಇನ್ನೊಂದು ಗಾಡಿನೂ ನಮ್ಮ ಚಂದ್ರ ಡೀಸೆಲ್ ಹಾಕ್ಸ್ಕೊಂಡು ಆಗಲೇ ಮುಂದೆ ಪಾಸ್ ಆದ. ಹೋಗ್ತಾ ಇರ್ತೀನಿ ಅಂದ್ಬಿಟ್ಟು ಮುಂದೆ ಎಲ್ಲಾದರೂ ತರಕಾರಿ ಸಿಕ್ಕಿದ್ರೆ ತಗೊಂಡು ಮಾಡ್ಕೊಳ್ಳೋಣ, ಏನಾದರೂ ಹಸುವಾಗ್ತಿದೆ ಅಂತಂದ. ಸರಿ ಎಲ್ಲಾದರೂ ಸೈಡ್ಗೆ ಹಾಕ್ಕೊಂಡ್ಬಿಟ್ಟು ಹೇಳಿ ಕಳಿಸ್ತಾ ಇವಾಗ ನಾವು ಹೋಗೋಣ. ಗುರು ಯು ಪಿ ಎಲ್ಲ ಮುಗ್ದು ಇನ್ನೇನು 1.5 ಕಿಲೋಮೀಟರಲ್ಲಿ MP ಬಾರ್ಡರ್ ಚೆಕ್ ಪೋಸ್ಟ್ ಇದೆ. MP ಬಾರ್ಡರ್ ಪರ್ಮನೆಂಟಿಗೆ ಕ್ಲೋಸ್ಡ್ ಅಂದ್ಬಿಟ್ಟು ಡ್ರೈವರ್ಗಳು ಓನರ್ಗಳು ಎಷ್ಟು ತುಂಬ ಖುಷಿ ಪಟ್ಟರು. ಇವಾಗ ಅಷ್ಟೇ ದುಃಖ ಪಡಬೇಕು, ಯಾಕಂದರೆ ಬಾರ್ಡರಲ್ಲಿ ನಿಂತ್ಕೊಂಡು ಇವಾಗಲೂ ವಸೂಲಿ ಮಾಡ್ತಾನೆ ಇದ್ದಾರೆ ಗುರು. ಬಟ್ ಕಾಟಾಗೆಲ್ಲ ಓಡಿಸ್ತಿಲ್ಲ, RTO ವ್ಯಾನ್ ಹಾಕ್ಕೊಂಡು ಹೋಗಿ ಬರೋ ಗಾಡಿಗಳನ್ನೆಲ್ಲ ಸೈಡ್ಗೆ ಹಾಕ್ಸ್ಕೊಂಡು ಮಾಮೂಲಿ ವಸೂಲಿ ಮಾಡ್ತಾನೆ ಇದ್ದಾರೆ. ಅದರಿಂದ ಇನ್ನು ಬಾರ್ಡರ್ ಚೆಕ್ ಪೋಸ್ಟು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಇಲ್ಲೇ ನಮ್ಮ ಚಂದ್ರ ಸೈಡ್ಗೆ ಹಾಕಿದ್ದೀನಿ ಅಂತಂದ. ಏನಕ್ಕೆ ಅಂತ ಗೊತ್ತಿಲ್ಲ, ಬೆಳಗ್ಗೆಯಿಂದ ಟಿಫನು ಮಾಡಿಲ್ಲ. ನಮಗೆ ಟಿಫನ್ಗೆ ಏನಾದರೂ ಹಾಕಿದ್ದಾನೇನೋ ಗೊತ್ತಿಲ್ಲ. ಬಾರೋ ಒಂದು ಸಮೋಸ ಒಂದು ಮಜ್ಜಿಗೆ ಕುಡ್ಕೊಂಡು ಮುಂದೆ ಎಲ್ಲಾದರೂ ಅಡುಗೆ ಮಾಡ್ಕೊಳ್ಳೋಣ. ಇವಾಗ ಫಸ್ಟು ಬಾರ್ಡ್ರ್ ಪಾಸ್ ಆಗೋಣ ಅಂತ ಅಂದ ಚಂದ್ರ. ಅದಕ್ಕೋಸ್ಕರ ಮುಂದೆ ಅವನು ಹೋಗ್ತಿದ್ದಾನೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ. ಇವರು ಮೇನ್ ರೋಡಲ್ಲಿ ಬಿಡದೆ ಬ್ಯಾರಿಕೇಡ್ ಹಾಕ್ಕೊಂಡು ಎಲ್ಲ ಲೆಫ್ಟು ಬಾರ್ಡ್ರ್ ಒಳಗೆ ಕಳಿಸ್ತಾ ಇದ್ದಾರೆ. ಅಲ್ಲಾಗಲೇ ಕೈ ಅಂತ ಅವನು ಲೆಫ್ಟ್ಗೆ ಹೋಗು ಅಂತ. ಇವರು ಒಳಗಡೆ ಹೋಗಿ ದುಡ್ಡು ಕೊಟ್ಟು 2 ಗಾಡಿನೂ ಹೊರಗಡೆ ಬರ್ತಾ ಇದ್ದೀವಿ. ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಮತ್ತೆ ಯಾಕೆ ಬೇಕು ಗುರು, ಫಸ್ಟೇ ಒಂದ್ಸರಿ ಅನ್ನವರ RTO ಹತ್ರ ಮೊಬೈಲೆಲ್ಲ ಕಿತ್ಕೊಂಡು ಸ್ವಲ್ಪ ಪಜಿತಿಗಳಾಗಿದೆ. RTOಗಳು ನಮಗೂ ಆಗಿ ಬರಲ್ಲ ವಿಡಿಯೋ ಮಾಡೋಕ್ಕೆ. ಸಾಗರದಿಂದ ಎಲ್ಲಿದೆ ಹೌದು ನಾವು? ಸಾಗರ, ಇನ್ನೂ ಸಾಗರ ಸಾಗರ್ ಬಿಟ್ಟು ಮುಂದೆ ಹಾಕ್ಕೊಂಡವ್ರೆ. ನಾನು ಮಲಗ್ಬಿಟ್ಟಿದ್ದೆ, ನಮ್ಮ ಸುಜಿತಾ ಗಾಡಿ ಕೊಟ್ಟು ತರಕಾರಿ ಎಲ್ಲ ಅವರೇ ತಗೊಂಡು ನೋಡಿ ಗಾಡಿಗಳು ಇಲ್ಲೇ ಸೈಡಿಗೂ ಹಾಕ್ಕೊಂಡು ಅಡುಗೆನೂ ತಯಾರು ಮಾಡಿಬಿಟ್ಟಿದ್ರು. ಅಡುಗೆ ತಯಾರು ಮಾಡಿ ಎಬ್ಬರಿಸಿದ್ರು ನೋಡಿ. ಮಳೆಯಲ್ಲೇ ಪಾಪ ಅಡುಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗುರು. ನಾನು ಇವಾಗ ತಾನೇ ಇದ್ದೆ, ಇವಾಗ ನಿದ್ದೆಯಿಂದ ಇದ್ದು ಕೈ ಕತ್ತರ್ಕೊಂಡು ತಿನ್ನೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ತಿನ್ನೋಣ ಹೆಂಗೆ, ಬನ್ನಿ ನೀವು ಒಂದು ರೌಂಡ್ ತಿನ್ಕೊಳ್ಳಿ. ಗುರು ಏನೋ ಪಲಾವ್ ಥರ ಮಾಡವ್ರೆ, ತಿಂತಾ ಇದ್ದೀನಿ. ನಮ್ಮ ಸುಜಿತಾನೇ ಭಟ್ರು ಇದಕ್ಕೆಲ್ಲ. ಎಲ್ಲ ನಿಂತ್ಕೊಂಡು ಕುತ್ಕೊಂಡು ಹೆಂಗಂದ್ರೆ ಹಂಗೆ ತಿಂದಾಗ್ತಾ ಇದ್ದೀವಿ. ಏನೋ ಮೆಣಸಿನ್ಕಾಯಿ ಹಾಕೊಂತ ಇದೆಯಲ್ಲೋ, ಉಪ್ಪು ಖಾರ ಸಲ್ತಾ ಇಲ್ಲ. ತಿನ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದೀವಿ ಗುರು. ಟೈಮ್ ಆಗುತ್ತೆ, ಬೇಗ ಹೋಗಬೇಕು. ಯಾಕಂದರೆ ಕ್ರೇಟ್ ಅನ್ಲೋಡ್ ಮಾಡಿಕೊಂಡು ಮತ್ತೆ ನಾವು ಅನ್ಲೋಡ್ಗಳಿಗೆ ಹೋಗೋದು ಭಾರಿ ಕಷ್ಟ ಆಗುತ್ತೆ. ಅದಕ್ಕೆ ಟೈಮ್ ಎಷ್ಟು ಯೂಸ್ ಮಾಡ್ಕೊತೀವೋ ಅಷ್ಟು ನಮಗೆ ಒಳ್ಳೆಯದು. ಇಂದ ಫಸ್ಟು ಅನ್ಲೋಡಿಗೆ ಹೋಗೋಣ. ಸುಯಿತಾ ಎತ್ತಿದ್ದಾನೆ ಮತ್ತೆ ಗಾಡಿ ಗುರು. ಅಲ್ಲಿಂದ ಊಟ ಮಾಡಿಕೊಂಡು ಒಂದು 100-150 ಕಿಲೋಮೀಟರ್ವರೆಗೂ ಪಾಸ್ ಆದ್ವಿ. ಇಲ್ಲೊಂದು ಟೋಲಲ್ಲಿ ಸೈಡ್ಗೆ ಹಾಕಿದ್ವಿ, ಅಂದರೆ ನರಸಿಂಗ್ಪುರ ಅಂತ. ಲಕ್ನೋ ಡೌನ್ ಇಲ್ಲಿಂದ ಒಂದು 40-50 ಕಿಲೋಮೀಟ್ರ್ ಆಗುತ್ತೆ ಈ ಟೋಲಿಂದ. ಇಲ್ಲಿ ಟೋಲ್ ಹತ್ರ ಸೈಡ್ಗೆ ಹಾಕಿದ್ದು ಏನಕ್ಕಪ್ಪ ಅಂತಂದರೆ ಇಲ್ಲಿ ಒಂದು ಲಡ್ಡು ಸಿಗುತ್ತೆ ಗುರು. ಈ ಲಡ್ಡುಗೋಸ್ಕರ ಸೈಡ್ಗೆ ಹಾಕಿದ್ದು. ಚಿಕ್ಕ ವಯಸ್ಸಲ್ಲಿ ಇದನ್ನು ತುಂಬ ತಿಂತಿದ್ದೆ ನಾನಂತೂ. ಚಿಕ್ಕ ವಯಸ್ಸಲ್ಲಿ ಏನೋ ಒಂಥರ ಈ ಟೇಸ್ಟು ಅದೇ ಥರ ಇತ್ತು. ಮೊನ್ನೆ ತಿಂದಿದ್ದೆ, ಅದಕ್ಕೋಸ್ಕರ ಇದನ್ನು ತಗೊಬೇಕು ಅಂದ್ಬಿಟ್ಟೆ ನಿಲ್ಲಿಸಿದ್ದೆ. ಥರ ಚೆನ್ನಾಗಿದೆ ಗುರು. ಈ ಲಡ್ಡುನ ಒಂದೇ ಸರಿ ತಿಂದರೆ ಮಜಾ ಇರಲ್ಲ ಗುರು. ಈ ಥರ ಸ್ವಲ್ಪ ತಿನ್ಕೊಂಡ್ರೆ ಮಜಾ. ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಈ ತಿನ್ಬೇಕು ಅಂದ್ಬಿಟ್ಟು ಈ ಟೋಲಲ್ಲಿ ನಿಲ್ಸಿದ್ವಿ. ಇವಾಗ ನಮ್ಮ ಕಡೆ ಏನಾದ್ರು ಸಿಕ್ಕಿದ್ರೆ ಒಂದು ಬಾಕ್ಸ್ ತೊಗೊಂಡು ಮನೆಗೆ ಹೋಗ್ಬಿಡ್ತೀವಿ. ಬಾಕ್ಸ್ ಪೂರ್ತಿ ತಿನ್ನೋಕ್ಕಾಗಲ್ಲ, ಬೇಜಾರಾದಾಗ ನೆನಪಾದಾಗ ಒಂದೊಂದು ತಿನ್ಕೊಳ್ಳೋದು. ಗುರು ಗಾಡಿಗಳು ಆ ಸೈಡ್ ಹಾಕ್ಬಿಟ್ಟು ಇಲ್ಲಿ ಕಾನ್ಸೋ ಬೋಟ್ಲ್ ಅಂತ ಫೇಮಸ್ಸು, ಇಲ್ಲಿ ಮಟನ್ ಕೀಮಾ ತಿನ್ನೋಣ ಅಂತ ಬಂದ್ವಿ.
ಇಲ್ಲಿ ನೋಡಿದ್ರೆ ಈ ಟೈಮಲ್ಲಿ ಮಟನ್ ಕಿಮ್ಮನೆ ಇಲ್ಲ ಅಂತ ಅಂದ್ಬಿಟ್ರು. ನಾವೇನು ಬೇಜಾರಾಗಲಿಲ್ಲ ಗುರು. ಪಾಪ ನಮ್ಮ ಸುಜಿತ ಪಾಪ ಬೇಜಾರಾಗ್ಬಿಟ್ಟು ಕುತ್ಕೊಂಡ್ಬಿಟ್ಟವನೆ. ಮಟನ್ ಕಿಮ್ಮ ಇಲ್ಲ ಅಂದ್ಬಿಟ್ಟು ಬರೀ ಈರುಳ್ಳಿ ತಿಂತವನೆ. ಗಾಡಿಗಳು ನೋಡ್ರಿ ಆ ಕಡೆ ಹಾಕ್ಬಿಟ್ಟು ಈ ಕಡೆ ಅಪೋಸಿಟ್ ಬಂದಿದ್ದೀವಿ. ಟೈಮ್ ಬಂದು 12 ಗಂಟೆ. ಈ ಟೈಮಲ್ಲಿ ಏನು ಸಿಗುತ್ತೆ ಗುರು? ರೋಟಿನೂ ಒಂದು ಅಂಡ ಕರ್ರಿ ಹೇಳಿದ್ದೀವಿ, ತಿನ್ಕೊಂಡು ಇಲ್ಲಿಂದ ಹೋಗೋದಷ್ಟೇ. ಇತ್ತಾನೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇವಾಗ ಬಿಡ್ತಾ ಇದ್ದೀವಿ ಗುರು. ಇಲ್ಲಿಂದ ಇನ್ನೊಂದು 20-30 ಕಿಲೋಮೀಟ್ರಲ್ಲಿ ನಾವು MP ಪಾಸಾಗಿ ಹೋಗ್ತೀವಿ. MP ಪಾಸಾಗಿ ಮತ್ತೆ ಮಹಾರಾಷ್ಟ್ರ ಎಂಟ್ರ್ ಆಗ್ತೀವಿ. ಅಲ್ಲಿ ಸಮೇತ ಬರ್ತಾ ನಾನು ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ, ಅದೇ ವಿಡಿಯೋದಲ್ಲೇ ಬಾರ್ಡರಲ್ಲಿ ನಿಲ್ಲಿಸ್ದೆ ಬಂದ್ಬಿಟ್ಟಿರೋದು. 2 ಗಾಡಿನೂ ನಿಲ್ಲಿಸ್ದೆ ಹಂಗೆ ಬಂದ್ಬಿಟ್ಟಿದ್ದೀವಿ. ಯಾಕಂದರೆ ಅವರು ಫಸ್ಟಿನ ಥರ ಆಗಿದ್ರೆ ಹಿಂದೆನೇ ಬಂದ್ಬಿಡ್ತಿದ್ರು. ಬಟ್ ಇವಾಗ ಪರ್ಮನೆಂಟ್ಲಿ ಕ್ಲೋಸ್ಡ್ ಆಗಿದ್ರು. ಅವರು ಇಲ್ಲೀಗಲ್ ಆಗಿ ನಡೆಸ್ತಿರೋದು. ಫಸ್ಟು ಇಲ್ಲೀಗಲ್ಲೇ ಅಂದ್ಕೊಳ್ರಿ, ಲೀಗಲ್ ಆಗಿ ನಡೆಸ್ತಿರ್ಲಿಲ್ಲ. ಇವಾಗ ಮನ್ಸರ್ ದಾಟ್ಕೊಂಡ್ರೆ ಹಂಗೆ ನಾಗ್ಪುರು. ನಾವು ನಾಗ್ಪುರ್ ಪಾಸಾಗಿ ಬೆಳಗ್ಗೆ ಅಷ್ಟಲ್ಲಿ ನಾವು ತೆಲಂಗಾಣ ಸೇರ್ಕೋತೀವಿ ಅಲ್ಲ, ಬೆಳಗ್ಗೆ ಹೋಗ್ತೀವಲ್ಲ ತೆಲಂಗಾಣ. 6 ಗಂಟೆ ಅಷ್ಟಲ್ಲಿ ತೆಲಂಗಾಣ ಸೇರ್ಕೋತೀವಿ. ಎಲ್ಲರಿಗೂ ಆದರೆ ಎಲ್ಲರಿಗೂ ಓಡಿಸ್ಕೊಳ್ಳೋಣ ಗುರು. ರಾತ್ರಿ ಮಹಾರಾಷ್ಟ್ರ ಬಾರ್ಡ್ರ್ ಪಾಸ್ ಮಾಡಿ ನಮ್ಮ ಸುಜಿತಂಗೆ ಗಾಡಿ ಕೊಟ್ಟಿದ್ದು. ಇವಾಗ ಮಹಾರಾಷ್ಟ್ರ ಇನ್ನೇನು ಬಿಡ್ತಾ ಇದ್ದೀವಿ. ಬಾರ್ಡ್ರ್ ಟು ಬಾರ್ಡ್ರ್ವರೆಗೂ ಓಡಿಸ್ಬಿಟ್ಟಿದ್ದಾರೆ. ಪಂಡ್ರವಾಡದಲ್ಲಿ ಬಂದು ಇಲ್ಲಿ ಹೊಸದಾಗಿ ಜಿಯೋ ಬಂಕ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಾಡಿಗಳು ತುಂಬಿದ್ದಾವೆ ಅಂತ. ನಾವು ಡೀಸೆಲ್ ಹಾಕ್ಸೋಕ್ಕೆ ಒಂದು 1/2 ಅವರ್ 3/4 ಅವರ್ ವೆಯ್ಟ್ ಮಾಡಿದ್ದೀವಿ ಗುರು. ಇನ್ನೂ ಅಲ್ಲಿವರೆಗೂ ನಿಂತಿದ್ದಾವೆ ಗುರು, ರೋಡ್ವರೆಗೂ. ಇಲ್ಲಿ ನೋಡಿದ್ರೆ ಬಂಕಲ್ಲೂ ಫುಲ್ ಆಗಿದ್ದಾವೆ. ನೋಡಿ ನಮ್ಮ ಗಾಡಿ ಇಲ್ಲಿದೆ. 2 ಗಾಡಿಗೂ ಡೀಸೆಲ್ ಹಾಕ್ಸಿ ಅಲ್ಲಿ ಡೀಸೆಲ್ಗೆ ಅಂದ್ಬಿಟ್ಟು ಡೀಸೆಲ್ ಹಾಕ್ಸಿದ್ರೆ 100 ಲೀಟ್ರ್ ಒಂದು ಗ್ಲಾಸ್ ಏನಾದರೂ ಕೊಡ್ತಾರೆ. ನಾವು 200 ಲೀಟ್ರ್ ಲೆಕ್ಕ ಮಾಡಿಸಿ ಒಂದು ಟವಲ್ ಕೊಟ್ಟರು ನಮ್ಮ ಚಂದ್ರ ತೆಗ್ಲಾಕೊಂಡವನೆ. ಇಲ್ಲಿಂದ ಬಿಡಬೇಕು ಇವಾಗ ನಾವು. ಇಲ್ಲಿ ಡೀಸೆಲ್ ಹಾಕ್ಸಿದ್ರೆ ಡೈರೆಕ್ಟು ಎಲ್ಲಿಗೆ ಅಷ್ಟೇ, ಇನ್ನೆಲ್ಲೂ ಡೀಸೆಲ್ ಹಾಕ್ಸೋಂಗಿಲ್ಲಲ್ಲ, ಊರಿಗೆ ಹೊಟ್ಟೋಗುತ್ತೆ. ಇಲ್ಲಿಂದ ಎತ್ತೋಣ ಗಾಡಿ. ಮಹಾರಾಷ್ಟ್ರ ಬಾರ್ಡರ್ಗೂ ಎಂಟ್ರಿ ಆಗಿಬಿಟ್ವಿ. ಬಾರ್ಡರ್ ಪಾಸ್ ಮಾಡಿ ಇವಾಗ ಅಲ್ಲಿ ಕೂತ್ಕೊಂಡು ಹೋಗ್ಬೇಕು. ನಮ್ಮದು 10-20 kg ಜಾಸ್ತಿ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ನೋಡೋಣ. ಸುಜಿತನ್ನ ಇಳಿಸಿ ನಡ್ಕೊಂಡು ಹೋಗು ಅಲ್ಲಿ ಬಾರ್ಡರ್ ಪಾಸ್ ಆಗೋವರೆಗೂ ಅಂದ್ಬಿಟ್ಟು ಕಳಿಸಿದ್ದೀನಿ. ನಂದು ಏನಾದ್ರು ಇನ್ನೂ ಜಾಸ್ತಿ ಬರುತ್ತೆ ಅಂದರೆ ನಾನು ಇಳಿಬೇಕು. ನೋಡೋಣ ಎಷ್ಟು ಬರುತ್ತೆ ಏನೋ ಅಂತ ಗುರು. ಈಗ ತಾನೇ ಬಾರ್ಡ್ರಲ್ಲಿ ಪಾಸ್ ಮಾಡಿಕೊಂಡು ಬಾರ್ಡ್ರಲ್ಲಿ ಎಷ್ಟು ಬಂತು ಅಂದರೆ ಚೀಟಿ ಎಲ್ಲ ಆಗಿಬಿಟ್ಟಿದ್ದಾನೆ. ಕರೆಕ್ಟಾಗಿ 50 kg ಕಡಿಮೆ ಬಂತು ಗುರು. 17,000 kg ಪಾಸ್ ಆಗೋದು ಅಂದರೆ 10 ಟನ್ನು ಗಾಡಿ. ಖಾಲಿ ಗಾಡಿ 7 ಟನ್ ಬರುತ್ತೆ. 50 kg ಮಾತ್ರ ಕಡಿಮೆ ಇತ್ತು. ಅಷ್ಟು ಇದರಲ್ಲಿ ಪಾಸ್ ಆಗಿದ್ದೀವಿ. ಇವಾಗ ಮಹಾರಾಷ್ಟ್ರ ಬಾರ್ಡರ್ ಪಾಸ್ ಮಾಡಿಕೊಂಡು ಒಂದು ಫಸ್ಟ್ ಟೋಲ್ ಸಿಗುತ್ತೆ, ಅಲ್ಲೊಂದು ಟಿಫನ್ನು ಮಾಡಿಕೊಂಡು ಇವಾಗ ನಾವು ಆದಿಲಾಬಾದ್ ತೆಲಂಗಾಣ ಚೆಕ್ ಪೋಸ್ಟ್ ಹತ್ರ ಇದ್ದೀವಿ ಗುರು. ಏನು ನೋಡ್ತಾ ಇದ್ದೀರಾ, ಇದು ತೆಲಂಗಾಣ ಚೆಕ್ ಪೋಸ್ಟು. ಅಲ್ಲಿಂದ ಹೈದ್ರಾಬಾದ್ವರೆಗೂ ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸ್ದೇ ಬಂದಿದ್ದೀವಿ. ಇನ್ನು ರಿಂಗ್ ರೋಡು ನಮಗೆ ಎಲ್ಲ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಇದೆ ಅಷ್ಟೇ. ಹಿಂದೆ ನಮ್ಮ ಗಾಡಿನೂ ಬಂದಿದೆ. ಈ ಕಡೆ ಕಾಣಿಸ್ತಾರೆ. ಇವಾಗ ನಿಲ್ಸಿದ್ದನಕ್ಕಪ್ಪ ಅಂತಂದರೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಹೋಟೆಲ್ ಕಾಣಿಸ್ತಾ ಇದೆ. ಹೋಗಿ ಏನಾದ್ರು ಊಟ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ನಿಲ್ಸಿದ್ವಿ. ಎಲ್ಲಿ ಇದಾನಾ? ಇವರು ಊಟ ಮಾಡಿಕೊಂಡು ಅಲ್ಲಿದ್ದ ಸೀದಾ ರಿಂಗ್ ರೋಡ್ ಬಂದು ಡ್ಯೂಟಿ ಎಕ್ಸ್ಚೇಂಜ್ ಆಯಿತು. ಸುದಿದ್ದ ಕೊಟ್ಟಿದ್ದೀನಿ. ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನಾವು ಚಿಕ್ಕಬಳ್ಳಾಪುರ ಹೋಗೋ ಅಷ್ಟರಲ್ಲಿ ಆಗುತ್ತೆ 4 ಗಂಟೆ ಆಗ್ಬೋದು. ನಮ್ಮದು ಅನ್ಲೋಡ್ ಬಂದು ಗೌರಿಬಿದನೂರು ಅನ್ಲೋಡ್ ಇರೋದು. ಚಿಕ್ಕಬಳ್ಳಾಪುರದಲ್ಲಿ ಗ್ರೇಟ್ ಹಿಲ್ಸಿ ಹೋಗೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಪಾರ್ಟಿ ಬೆಳಗ್ಗೆ 6 ಗಂಟೆ ಅಷ್ಟಲ್ಲಿ ಬಾ ಅಂತಿದ್ದಾರೆ. ಹೋಗ್ಬೋದು ಅನ್ಕೋತೀನಿ ಅಷ್ಟರಲ್ಲಿ. ನೋಡೋಣ ಇನ್ನು ಏನೇನಾಗುತ್ತೆ ಅಂತ. ಗುರು ರಿಂಗ್ ರೋಡಲ್ಲಿ ಮಲಕ್ಕೊಂಡು ನಾವು ಕರ್ನೂಲಲ್ಲಿ ಎಬ್ರಿಸ್ತಾರೆ ಅನ್ಸುತ್ತ. ಕರ್ನೂಲಿಂದ ಇವಾಗ ಬಂದು ಹತ್ತಾತ್ರ ಇದ್ದೀವಿ. ಡೋನ್ ಎಲ್ಲ ಪಾಸ್ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಇಲ್ಲಿಂದ 200 ಅಷ್ಟೇ 200 ಕಿಲೋಮೀಟ್ರ್ ಇದೆ ಗುರು. ನಾವು ಇಂಗ್ಲೀಷ್ ಬಿಡ್ತಾರೆ, 200 ಕಿಲೋಮೀಟ್ರ್ ಇದೆ. ಇಲ್ಲೇ ಒಂದು ಟೀ ಕುಡ್ಕೊಂಡು ಊಟ ಮಾಡೋಣ ಅಂದ್ಕೊಂಡ್ವಿ. ಸಂಜೆ ಬೇರೆ ತಿಂದಿದ್ದು ಲೇಟ್ ಆಯಿತು. ಯಾಕೆ ಬೇಡ ಅನ್ನಿಸ್ತು. ಅದಕ್ಕೆ ಒಂದು ಟೀ ಕುಡ್ಕೊಂಡು
ಇವಾಗ ಇಲ್ಲಿಂದ ಪಾಸ್ ಆಗ್ತಾ ಇದ್ದೀವಿ. ನಾವು ಹೋಗೋ ಅಷ್ಟರಲ್ಲಿ ಚಿಕ್ಕಬಳ್ಳಾಪುರ ಬೆಳಗ್ಗೆ 5 ಗಂಟೆ ಆಗೋಗುತ್ತೆ. ಇನ್ನು ಅದರಲ್ಲಿ ಕ್ರೇಟ್ ಇಳಿಸಿ ಮತ್ತೆ ಅನ್ಲೋಡ್ಗೆ ಹೋಗೋದು ಇನ್ನೂ ಲೇಟ್ ಆಗುತ್ತೆ. ಅದಕ್ಕೆ ಬೇಗ ಹೋಗ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಎಷ್ಟೊತ್ತಿಗೆ ಹೋಗ್ತೀವಿ, ಏನೇನಾಗುತ್ತೆ ಅಂತ. ಹೋಗ್ಬೇಕು. ಅವ್ರು 6 ಗಂಟೆ ಅಷ್ಟಲ್ಲಿ ಬರೋಕ್ಕೆ ಹೇಳಿದ್ದಾರೆ. 6 ಗಂಟೆ ಅಂದ್ರೆ ನಾವು ಒಂದು 7 ಗಂಟೆ ಅಷ್ಟಲ್ಲಾದರೂ ಹೋಗಲೇಬೇಕು. ಟೀ ಕುಡ್ಕೊಂಡು ಬಿಟ್ಟಿದ್ದು ಗುರು, ಎಲ್ಲೂ ನಿಲ್ಲಿಸ್ಲೇ ಇಲ್ಲ, ನಾನ್ ಸ್ಟಾಪ್ ಬಂದ್ಬಿಟ್ವಿ. ಕರ್ನಾಟಕ ಎಂಟ್ರಿನೇ ಆಗ್ತಾ ಇದೀವಿ. ಸುಸ್ವಾಗತ ಕರ್ನಾಟಕ. ಎಲ್ಲೆಲ್ಲ ಓಡಾಡ್ಕೊಂಬಂದು ಎಲ್ಲೆಲ್ಲ ಹೋಗಿ ಬಂದು ನಮ್ಮೂರಿಗೆ ಬರೋ ಖುಷಿನೇ ಬೇರೆ ಗುರು. ಏನಿನ್ನೊಂದು ಹಾಫ್ ಆನ್ ಅವರ್ 1 ಅವರಲ್ಲಿ ಚಿಕ್ಕಬಳ್ಳಾಪುರ ಸೇರ್ಕೋತೀವಿ. ಚಿಕ್ಕಬಳ್ಳಾಪುರ ಹೋಗಿ ಕ್ರೇಟ್ ಇಳಿಸೋದೇ ದೊಡ್ಡ ಕಷ್ಟ ಗುರು. 2 ಗಾಡಿಯಲ್ಲೂ ಕ್ರೇಟ್ ಇಳಿಸಿ ಅದು ದೊಡ್ಡಬಳ್ಳಾಪುರ ಹೋಗಬೇಕು, ನಾವು ಗೌರಿಬಿದನೂರು ಹೋಗಬೇಕು ಅನ್ಲೋಡ್ಗೆ. ಹೋಗಿ ಅನ್ಲೋಡ್ ಮುಗಿಸ್ಕೊಂಡು ಮತ್ತೆ ಹಂಗೆ ಲೋಡ್ ಇದೆ ಅಂತ ಇದ್ದಾರೆ. ಇನ್ನು ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಹೋಗಿ ಫಸ್ಟು ಕ್ರೇಟ್ ಇಳಿಸೋದೇ ದೊಡ್ಡ ತಲೆನೋವು. ಇವಾಗ 4 ಜನನೂ ಸುಸ್ತಾಗಿ ಹೋಗ್ತೀವಿ ಕ್ರೇಟ್ ಇಳಿಸೋ ಅಷ್ಟರಲ್ಲಿ. ನಿದ್ದೆ ಏನೋ ಬರಲಿಲ್ಲ. ಮುಂದೆ ಒಂದು ಟೀ ಹಾಕ್ಕೊಂಡು, ನಮ್ಮ ಗಾಡಿ ಎಲ್ಲೋ ಐತೋ ಗೊತ್ತಿಲ್ಲ, ಎಲ್ಲೊಂದು ಟೀ ಕುಡಿಯೋಣ ಟೋಲಲ್ಲಿ ಅಂತಂದರೆ ಫೋನ್ ಮಾಡಬೇಕು. ಇನ್ನು ಹತ್ರದಲ್ಲೇ ಇದ್ದರೆ ಟೀ ಕುಡ್ಕೊಂಡು ಒಂದೇ ಸರಿ ಬೇಗ ಹೋಗಬೇಕು. ಬೆಳಿಗ್ಗೆ 6 ಗಂಟೆ ಅಷ್ಟಲ್ಲಿ ಹೋಗಬೇಕು ಗೌರಿಬಿದನೂರಿಗೆ ಅಂದ್ಕೊಂಡಿದ್ವಿ. ಆಗಲ್ಲ, 6 ಗಂಟೆ ಮೇಲೆ ಆಗುತ್ತೆ. ಇವರು ಚಿಕ್ಕಬಳ್ಳಾಪುರದ ಒಳಗಡೆ ಎಂಟ್ರಿ ಆಗಿಬಿಟ್ವಿ. ಈಗ ಟೈಮ್ ಬಂದು 4:30. ಚಿಕ್ಕಬಳ್ಳಾಪುರಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ನಮ್ಮ ಪಾರ್ಕಿಂಗ್ ಇರೋದು. ಅಂದರೆ ಕೆಲವರು ಹೇಳ್ತಾರೆ, ಕಮೆಂಟ್ ಮಾಡ್ತಾರೆ, ಬ್ರೋ ನಂದಿನ ನಿಮ್ಮೂರು ಅಂತ. ಇಲ್ಲ, ನಮ್ಮದು ಚಿಕ್ಕಬಳ್ಳಾಪುರ ಲೋಕಲೇ. ಬಟ್ ನಮ್ಮ ಚಂದ್ರು ಅವ್ರದ್ದು ಬಂದು ನಂದಿ ನಿಯರ್ ತಿರ್ನಹಳ್ಳಿ ಅಂತ ಬರುತ್ತೆ. ನಂದಿ ಹಿಲ್ಸ್ ಕೇಳಿರ್ಬೋದು. ಹಂಗೆ ನಂದಿ ಅಂತ ಒಂದು ಊರು ಬರುತ್ತೆ ಕೆಳಗಡೆ. ನಂದಿ ಹತ್ರದಿಂದ ಒಂದು 2 ಕಿಲೋಮೀಟರ್ ಈ ಕಡೆನೇ ಚಿಕ್ಕಬಳ್ಳಾಪುರ ರೋಡಲ್ಲೇ ನಾವು ಗಾಡಿಗಳೆಲ್ಲ ನಿಲ್ಸಿರ್ತೀವಿ. ಅಲ್ಲಿ ಹೋಗಿ ಇವಾಗ ಕ್ರೇಟ್ ಇಳಿಸ್ಕೊಂಡು ಆ ಗಾಡಿನೂ ಬರ್ತಾ ಇದೆ ಅಂತೆ. ಒಂದು 10 ಕಿಲೋಮೀಟರ್ ದೂರದಲ್ಲೇ ಇದೆ. ಹೋಗಿ ಅಲ್ಲಿ ಕ್ರೇಟ್ ಇಳಿಸ್ಕೊಂಡು ಹೋಗೋದು. ಹಿಂಗೆ ಹೋಗೋಣ ಅಂತ. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೆಲ್ಲೂ ಜಾತ್ರೆ ಮಾಡ್ತಾವ್ರೆ. ಬಂದೇ ಬಿಟ್ವಿ ನಮ್ಮ ಪಾರ್ಕಿಂಗ್ಗೆ. ಕ್ರೇಟ್ಗಳು ನೋಡಿ ಹಿಂಗೆ ಚೆಲ್ಲ ಬೆಲ್ಲಿ ಬಿಸಾಡವ್ರೆ. ಎಲ್ಲಿ ಇಳಿಸೋದು ಇವಾಗ? ಈ ಗಾಡಿ ಕ್ರೇಟು, ಆ ಗಾಡಿ ಕ್ರೇಟ್ 2. ಬಡದಸ್ತು ಇಲ್ಲೇ ಇದೆ. ಈಗ ಸ್ಟಾರ್ಟ್. ಕ್ರೇಟ್ ಇಳಿಸಿ ರಪ್ಪ ಅಂತ ಹೋಗೋಣ. ಕ್ರೇಟ್ ಇಳಿಸೋ ಅಷ್ಟಲ್ಲಿ ಬೆಳಗ್ಗೆ ಆಗೋಗ್ಬೋದು. 5 ಗಂಟೆ ಆಗ್ಬಿಟ್ಟೈತೆ ಗುರು. ನಾವು ಪಾರ್ಕಿಂಗ್ ಅಷ್ಟು ಬರೋ ಅಷ್ಟರಲ್ಲಿ 6 ಗಂಟೆಗೆ ಅಲ್ಲಿ ಇರಬೇಕು ಅಂತಿದ್ದ ಪಾರ್ಟಿ. ರಪ್ಪ ಅಂತ ಕ್ರೇಟ್ ಇಳಿಸ್ಕೋಬೇಕು ಇವಾಗ ಗುರು. ಆ ಗಾಡಿನೂ ಬಂತು. ನಾವು ಕ್ರೇಟ್ ನೀಟಾಗಿ ಇಳಿಸಿ ಜೋಡ್ಸೋಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಅವರು ಬೇರೆ ಪಾರ್ಟಿ ಫೋನ್ ಮಾಡ್ತಾರಂತೆ. ಅದು ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು ಅನ್ಲೋಡ್ಗೆ. ನಾವು ಫುಲ್ ಐಸ್ಪೀಡಲ್ಲಿ ಹಗ್ಗ ಬಿಚ್ಚಿದ್ವಿ. ಬಟ್ ಅಲ್ಲಿ ಅರ್ಧ ಕ್ರೇಟ್ಗಳು ಬರ್ತಾನೆ ಇಲ್ಲ. ಅದಕ್ಕೆ ಒದ್ದು ಬಿಸಾಡಾಕು ಐಸ್ಪೀಡಲ್ಲಿ ಹೊಟ್ಟೋಗೋಣ ಅಂದ್ಬಿಟ್ಟು ನಾವು ಕ್ರೇಟೆಲ್ಲ ಒದ್ದಾಗ್ತಾ ಇದ್ದೀವಿ. ಮತ್ತೆ ಜೋಡಿಸ್ಕೊಳ್ಳೋದಾಗುತ್ತೆ ಬಂದು. ಅಂದರೆ ಬಡ ದೋಸ್ತಲ್ಲಿ ಹಾಕ್ಕೊಂಡು ಲೋಡಿಂಗ್ ಏನಾದರೂ ಕ್ರೇಟ್ ಬೇಕು ಅಂದರೆ ಬಡ ದೋಸ್ಗೆ ಹಾಕ್ಕೊಂಡು ಹೋಗ್ತಾರೆ. ಯಾವ ಥರ ಬಿಸಾಡ್ತಾ ಇದೀವಿ ರೋಡ್. ಕ್ರೇಟೆಲ್ಲ ಅನ್ಲೋಡ್ ಮಾಡಿಕೊಂಡು ಇವಾಗ ಬಿಡ್ತಾ ಇದ್ದೀವಿ. ಇಬ್ಬರು ಹೋಗ್ತಾ ಇದ್ದೀವಿ ಅನ್ಲೋಡ್ಗೆ. ನಮ್ಮ ಚಂದ್ರ ಅನ್ಲೋಡ್ಗೆ ಹೋಗದೆ ಇಲ್ಲೇ ಕಳ್ಳ ಬಿದ್ದು ಮನೆಗೆ ಹೋಗ್ಬೇಕು ಅಂತ ಬ್ಯಾಗಿಗೆ ತಗಲಾಕ್ಕೊಂಡು ಅನ್ಲೋಡ್ಗೆ ನಮ್ಮ ನಿತಿನೊಬ್ಬನ್ನೇ ಕಳ್ಸವನೆ. ಬರೋಣೇನೋ? ನಾವಿಲ್ಲಿಂದ ಹೋಗಿ ಅನ್ಲೋಡ್ ಮಾಡಿಕೊಂಡು ಮತ್ತೆ ಲೋಡಿಂಗ್ ಇದೆ ಅಂತೆ. ಕನ್ಫರ್ಮ್ ಲೋಡಿಂಗ್ ಇದೆ ಅಂತವರೆ. ಈಗ ಗುರು ಚಿಕ್ಕಬಳ್ಳಾಪುರ ಬಿಟ್ಟು ಹೋಗ್ತಾ ಇದ್ದೀವಿ. ಹಂಗೆ ನಮ್ಮ ಹುಡುಗ ಬಂದ, ನನ್ನ ಫ್ರೆಂಡು ನೋಡಿರ್ಬೋದು. ಇವನ್ನ ಹೈದ್ರಾಬಾದ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ ಫಸ್ಟು. ಇವಾಗ ಗೌರಿಬಿದನೂರ್ಗೂ ಅನ್ಲೋಡ್ ಮಾಡ್ಕೊಂಬರೋಣ ಹಬ್ಬ ಅಂದಿದ್ದಕ್ಕೆ ಬರ್ತಾ ಇದ್ದಾನೆ. ಪಾರ್ಟಿ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಂಗಿರು. ಮಾರ್ಕೆಟ್ ಟೈಮ್ ಆಗೋಗುತ್ತೆ, ಮತ್ತೆ ಲೇಟಾಗಿ ಬಂದರೆ ನಿಮಗೆ ಮತ್ತೆ ಅನ್ಲೋಡ್ ಲೇಟು ಹಂಗೆ ಹಿಂಗೆ ಅಂತ. ಅಣ್ಣ ಒಂದು 20 ಕಿಲೋಮೀಟ್ರ್ ಅಷ್ಟೇ, ಒಂದು ಹಾಫ್ ಆನ್ ಅವರಲ್ಲಿ ಬರ್ತೀವಿ ಅಂದು. ಇನ್ನು ಇಲ್ಲಿಂದ 30 ಕಿಲೋಮೀಟ್ರ್ ಬರುತ್ತೆ ನಮ್ಮ ಚಿಕ್ಕಬಳ್ಳಾಪುರಿಂದ ಗೌರಿಬಿದನೂರು. ಹೋಗೋ ಅಷ್ಟಲ್ಲಿ ಇನ್ನೂ ಎಷ್ಟೊತ್ತಾಗುತ್ತೆ. ನಾನು ಹೋಗಿರಪ್ಪ ಅಂತ ಅನ್ಲೋಡ್ ಮಾಡ್ಕೊಂಡ್ಬಿಟ್ರೆ ಸಾಕು ಗುರು. ಬಂದು ಗೌರಿಬಿದನೂರು ಮಾರ್ಕೆಟ್ ಎಂಟ್ರಿ ಆಗಿ ಅನ್ಲೋಡ್ ಮಾಡಿಕೊಂಡು ಇವಾಗ ಮಾರ್ಕೆಟಿಂದ ಹೊರಗಡೆ ಹೋಗ್ತಾ ಇದ್ವಿ. 6 ಗಂಟೆ 7 ಗಂಟೆ ಆಗೋಯ್ತು. 6 ಗಂಟೆ ಮೇಲೆ ಅನ್ಲೋಡ್ ಮಾಡಿಕೊಂಡು ಇವಾಗ 7 ಗಂಟೆ ಮೇಲೆ ಹೋಗ್ತಾ ಇದ್ದೀವಿ. 6 ಗಂಟೆ ಮೇಲೆ ಅನ್ಲೋಡ್ ಮಾಡ್ಕೊಂಡು ಇವಾಗ ಮಾರ್ಕೆಟಿಂದ ಹೊರಗಡೆ ಹೋಗ್ತಾ ಇದ್ವಿ.
ನಾನು ಬಂದಿದ ತಕ್ಷಣ ರಾತ್ರಿ ಎಲ್ಲ ಗಾಡಿ ಓಡಿಸಿ ಬಂದಿದ್ದೆ, ಗಾಡಿ ರಿವರ್ಸ್ ಹೊಡೆದು ಮಲಗಿಬಿಟ್ಟಿದ್ದೆ. ಸುಜಿತನ ನಮ್ಮ ಸುತ್ತ ಅನ್ಲೋಡ್ ಮಾಡಿಕೊಂಡು ಬಾಡಿಗೆ ಇಸ್ಕೊಂಡು ಇವಾಗ ಎಬ್ಬರಿಸಿದ್ರು. ಇವಾಗ ಮಾರ್ಕೆಟಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಮತ್ತೆ ಲೋಡ್ ಇದೆ ಅಂತ ಇದ್ದಾರೆ ನಮ್ಮ ಓನರು. ಇವಾಗ ಮತ್ತೆ ಲೋಡ್ ಮಾಡ್ಕೊಳ್ಳೋದಾ ಇಲ್ಲ ಏನು ಮಾಡೋದು, ಗಾಡಿ ಕೆಲಸ ತುಂಬ ಇದೆ, ಏನೇನು ಮಾಡೋದ ಅಂತ ಇನ್ನು ಯೋಚನೆ ಮಾಡಬೇಕು. ಈ ಲಾಗ್ ಪೂರ್ತಿ ಈ ಟ್ರಿಪ್ ಪೂರ್ತಿ ಬರೀ ಇದೇ ಶರ್ಟಲ್ಲೇ ಕಂಪ್ಲೀಟ್ ಮಾಡಾಕಿದ್ದೀನಿ, 2 ಬನೀನಲ್ಲೇ. ಒಂದರು ಸತ್ತು ಬೇರೆ ಇಲ್ಲೋಣ ಯಾರೋ ಬಿದ್ದಿರೋದು, ಒಳಗೇನೆ ಕುಡ್ಕೊಂಡ್ಬಿದ್ಬಿಟ್ಟವ್ರೆ. ನೆಕ್ಸ್ಟ್ ಟ್ರಿಪ್ಪು ಇವಾಗಲೇ ಲೋಡ್ ಆಗುತ್ತಾ ಇಲ್ಲ ಏನೋ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಈ ಟ್ರಿಪ್ಗಳಲ್ಲಿ ವಿಡಿಯೋ ಅಷ್ಟು ಚೆನ್ನಾಗಿ ಬಂದಿರಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ವಿಡಿಯೋ ಮಾಡಿ ತುಂಬ ದಿನ ಆಗೋಗಿತ್ತು, ಎಡಿಟ್ ಮಾಡೋದೆಲ್ಲ ಮರೆತೇ ಹೋಗ್ಬಿಟ್ಟಿದ್ದೆ. ವಿಡಿಯೋ ಹೆಂಗೆ ತೆಗಿಬೇಕು ಅಂತಲೂ ಗೊತ್ತಿಲ್ಲ. ಎಲ್ಲ ಬರ್ತಾ ಬರ್ತಾ ಕಲಿತೀವಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.